ರಶ್ಮಿಕಾ ಮಂದಣ್ಣ ಅವರು ತಾಯ್ತನ ಮತ್ತು ಮಕ್ಕಳ ಪಾಲನೆಯ ಕುರಿತು ಮಾತನಾಡಿದ್ದು, ತಮ್ಮ ಸ್ವಾರ್ಥಕ್ಕಾಗಿ ಮಕ್ಕಳ ಭವಿಷ್ಯವನ್ನ ನಿರ್ಧರಿಸುವ ಪೋಷಕರ ನಡೆಯನ್ನು ಖಂಡಿಸಿದ್ದಾರೆ. ಮಕ್ಕಳನ್ನು ನಮ್ಮ ಸ್ವಾರ್ಥಕ್ಕೆ ಬಳಸಿಕೊಳ್ಳುವ ಈ ಸಂಪ್ರದಾಯವು ತನ್ನ ಪೀಳಿಗೆಗೆ ಕೊನೆಯಾಗಬೇಕು ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ರಶ್ಮಿಕಾ ಮಂದಣ್ಣ ಇದೀಗ ವಿಜಯ್ ದೇವರಕೊಂಡ ಅವರ ಜೊತೆ ಮದುವೆ ಲೈಫ್ ಎಂಜಾಯ್ ಮಾಡ್ತಿದ್ದಾರೆ. ಜೊತೆಗೆ ಚಿತ್ರದಲ್ಲಿಯೂ ಆಕ್ಟಿವ್ ಆಗಿದ್ದಾರೆ. ಇದೀಗ ಅವರು ತಾಯ್ತನ ಮತ್ತು ಮಕ್ಕಳ ಬಗ್ಗೆ ಮಾತನಾಡಿದ್ದು, ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಮೆಚ್ಚುಗೆಗೆ ಕಾರಣವಾಗಿದೆ. ತಾಯ್ತನ ಎಂದರೆ ಏನು? ನಾವು ಮಕ್ಕಳನ್ನ ಮಾಡಿಕೊಳ್ಳುವುದು ಯಾಕೆ? ಇಂಥ ಪರಂಪರೆ ನಮಗೆ ಕೊನೆಯಾಗಬೇಕು ಎಂದೆಲ್ಲ ರಶ್ಮಿಕಾ ಮಂದಣ್ಣ ಮಾತನಾಡಿರುವ ಹಿಂದೆ ಕಾರಣವೂ ಇದೆ. ಬಹುತೇಕ ಅಪ್ಪ ಅಮ್ಮ ತಮ್ಮ ಮಕ್ಕಳು ಹೀಗೆಯೇ ಬೆಳಿಬೇಕು, ಇದನ್ನೇ ಆಯ್ಕೆ ಮಾಡಿಕೊಳ್ಬೇಕು ಎಂದೆಲ್ಲ ಬಯಸ್ತಾರೆ. ಮಕ್ಕಳ ಆಸೆ ಆಕಾಂಕ್ಷೆಗಳನ್ನ ಕೇಳದ ಅಪ್ಪ ಅಮ್ಮಂದಿರೂ ಸಾಕಷ್ಟು ಮಂದಿ ಇದ್ದಾರೆ. ಅದರಲ್ಲಿಯೂ ಶಿಕ್ಷಣದ ವಿಷಯದಲ್ಲಿ ಮಕ್ಕಳ ಇಂಟ್ರೆಸ್ಟ್ ಏನು, ಅವರು ಯಾವ ವಿಷಯ ಬಯಸ್ತಾರೆ, ಅವರು ಏನನ್ನ ಅಧ್ಯಯನ ಮಾಡಲು ಬಯಸುತ್ತಾರೆ, ಯಾವ ವಿಷಯದಲ್ಲಿ ಮುಂದೆ ಹೋಗಲು ಭವಿಷ್ಯ ರೂಪಿಸಿಕೊಳ್ಳಲು ಬಯಸ್ತಾರೆ ಅನ್ನುವುದು ಅಪ್ಪ ಅಮ್ಮಂದಿರಿಗೆ ಮ್ಯಾಟರ್ ಆಗೋದೇ ಇಲ್ಲ. ಅಕ್ಕಪಕ್ಕದ ಮನೆಯವರು ಇಲ್ಲವೇ ತಮ್ಮ ಸಂಬಂಧಿಕರಲ್ಲಿ ಇನ್ಯಾರೋ ಯಾವುದೇ ವಿಷಯ ಆಯ್ಕೆ ಮಾಡಿಕೊಂಡಿದ್ದಾನೆ ಅಥವಾ ಆಯ್ಕೆ ಮಾಡಿಕೊಂಡಿದ್ದಾಳೆ, ಅದನ್ನೇ ತಮ್ಮ ಮಕ್ಕಳು ಓದಬೇಕು ಎಂದೋ ಅಥವಾ ಅದಕ್ಕಿಂತ ದೊಡ್ಡದ್ದೇ ಮಾಡಬೇಕು ಅನ್ನುವ ತಮ್ಮ ಸ್ವಾರ್ಥವೇ ಮುಖ್ಯವಾಗಿ ಬಿಡುತ್ತೆ. ಸ್ವಾರ್ಥಕ್ಕಾಗಿ ಮಕ್ಕಳ ಬಳಕೆ. ಅವನು ಎಂಜಿನಿಯರಿಂಗ್ ಓದ್ತಾ ಇದ್ದಾನೆ, ನನ್ನ ಮಕ್ಕಳು ಡಾಕ್ಟರ್ ಆಗಬೇಕು. ಅವನು ಆ ವಿಷಯ ತೆಗೆದುಕೊಂಡ, ನನ್ನ ಮಕ್ಕಳು ಈ ವಿಷಯ ತೆಗೆದುಕೊಳ್ಳಬೇಕು ಎಂದೆಲ್ಲ ಯೋಚಿಸುವ ಅಪ್ಪ ಅಮ್ಮ ಎಷ್ಟು ಮಂದಿ ಇಲ್ಲ ಹೇಳಿ. ಆ ವಿಷಯಕ್ಕೆ ಇಂದು ಸ್ಕೋಪ್ ಇದೆಯಾ? ಹೋಗ್ಲಿ, ಸ್ಕೋಪ್ ಇದ್ರೂ ಮಕ್ಕಳಿಗೆ ಅದರ ಮೇಲೆ ಇಂಟ್ರೆಸ್ಟ್ ಇದೆಯಾ? ಹ್ಞೂ ಯಾವುದು ಬೇಡ. ಅವರಿಗೆ ತಮ್ಮ ಈಗೋ, ತಮ್ಮ ಸ್ವಾರ್ಥ, ತಮ್ಮ ಸ್ಟೇಟಸ್, ತಮ್ಮ ಪ್ರೆಸ್ಟೀಜ್ ಮುಖ್ಯವಾಗುತ್ತೆ. ಇದನ್ನೇ ಪರೋಕ್ಷವಾಗಿ ರಶ್ಮಿಕಾ ಮಂದಣ್ಣ ಇಲ್ಲಿ ಹೇಳಿದ್ದಾರೆ.